ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪದ್ಮ ಮಾತಾಡ್ತಾ ಇರೋದು. ಇವತ್ತು ಬೇಗನೆ ಆಗೋ ಮಶ್ರೂಮ್ ಪಲಾವ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಬಂದು ನಾನು ಇದಕ್ಕೆ ಮಶ್ರೂಮ್ ಪಲಾವ್ಗೆ 2 ಈರುಳ್ಳಿನ ತೊಗೊಂಡಿದ್ದೀನಿ. ಈ ಥರ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಕೂಡ ಈ ಥರ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ. ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನನ ತೊಗೊಂಡಿದ್ದೀನಿ ಇದಕ್ಕೆ. ಹಾಗೆ 1 ಟೊಮೊಟೊನ ತೊಗೊಂಡಿದ್ದೀನಿ ಇದಕ್ಕೆ. ಚಕ್ಕೆ, ಲವಂಗ ಎಲ್ಲ ತೊಗೊಂಡಿದ್ದೀನಿ. ಸೋಂಪು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ. ಇದು ಪಲಾವ್ನೆಲೆ ತೊಗೊಂಡಿದ್ದೀನಿ ನಾನು. ಅದಕ್ಕೆ ತುಪ್ಪ ಕೂಡ ತೊಗೊಂಡಿದ್ದೀನಿ ಮತ್ತು ಮಶ್ರೂಮ್ ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡೋಣ ಬನ್ನಿ. ಇವಾಗ ಕುಕ್ಕರಲ್ಲಿ ಸ್ವಲ್ಪ ತುಪ್ಪ ಎಣ್ಣೆ ಹಾಕೋಣ. ಇವಾಗ ಕುಕ್ಕರಲ್ಲಿ ಎಣ್ಣೆ ಮತ್ತು ತುಪ್ಪ ಕಾದಿದೆ. ಇವಾಗ ಇದೇನು ಸೋಂಪು ಇಟ್ಕೊಂಡಿದ್ವಿ ಅದು ಹಾಕೋಣ. ಇವಾಗ ಕುಕ್ಕರ್ ಒಳಗಡೆ ಸೋಂಪು ಇವಾಗ ಕಲರ್ ಬಂದಿದೆ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕೋಣ. ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಫ್ರೈ ಆಗ್ತಾಯಿದೆ. ಇವಾಗ ನಾವೇನು ಹಚ್ಕೊಂಡಿರುವ ಕ್ಯಾಪ್ಸಿಕಮ್ಮು ಅದು ಕೂಡ ಹಾಕೋಣ. ಇವಾಗ ಕ್ಯಾಪ್ಸಿಕಮ್ ಹಾಕೋಣ. ಇವಾಗ ಕ್ಯಾಪ್ಸಿಕಮ್ ಕೂಡ ಫ್ರೈ ಆಗಿದೆ ಸ್ವಲ್ಪ. ಇವಾಗ ಬೀನ್ಸ್ ಹಾಕೋಣ ಸ್ವಲ್ಪ. ಇವಾಗ ಬೀನ್ಸು ಕೂಡ ಫ್ರೈ ಆಗಿದೆ. ಇವಾಗೇನು ನಾವು ಕೊತ್ತಂಬರಿ ಪುದೀನ ಹಚ್ಕೊಂಡಿದ್ವೋ ಅದು ಹಾಕೋಣ. ಇವಾಗ ಎಲ್ಲ ಚೆನ್ನಾಗೇ ಫ್ರೈ ಆಗ್ತಾಯಿದೆ. ಇವಾಗೇ ಮಶ್ರೂಮ್ ಹಾಕ್ಬಿಡೋಣ. ಇವಾಗ ಮಶ್ರೂಮ್ ಕೂಡ ಫ್ರೈ ಆಗ್ತಾಯಿದೆ. ಇವಾಗ ಒಂದು ಹಚ್ಕೊಂಡಿರೋ ಟೊಮೊಟೊನ ಹಾಕೋಣ. ಇವಾಗ ಇದು ಫ್ರೈ ಆಗ್ತಾಯಿದೆ. ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಇವಾಗ ಉಪ್ಪು ಕೂಡ ಹಾಕ್ಬಿಡೋಣ. ಇವಾಗಲೇ ಉಪ್ಪು ನೀವು ನೋಡ್ಕೊಂಡು ಹಾಕಿ. ಇವಾಗ ಚೆನ್ನಾಗಿ ಇದು ಮಿಕ್ಸ್ ಮಾಡೋಣ. ಇವಾಗ ಚೆನ್ನಾಗೆಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಚಿಕನ್ ಮಸಾಲ ಮತ್ತು ಧನಿಯಾ ಪುಡಿ ಸ್ವಲ್ಪ ಹಾಕೋಣ. ಯಾಕೆ ಅದು ಹಾಕೋದು ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗೆಲ್ಲ ಚಿಕನ್ ಮಸಾಲ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಇದು. ಈ ಥರ ನೀರೆಲ್ಲ ಬಿಟ್ಕೋಬೇಕು, ಎಣ್ಣೆಲ್ಲ ಸೈಡಲ್ಲೆಲ್ಲ ಬಿಟ್ಕೋಬೇಕಿದು. ಆವಾಗ ಚೆನ್ನಾಗೇ ಬೆಂದಿದೆ, ಎಲ್ಲನೂ ಬೆಂದಿದೆ ಅಂತ. ಇವಾಗ ನಾವೇನು ರೈಸ್ ಹಾಕಿದ್ವೋ, ರೈಸ್ ತೊಳ್ಕೊಂಡಿದ್ದೀವೋ ಅದು ಹಾಕೋಣ. ರೈಸು ನಾನು ಬಂದು 2 ಲೋಟ ಹಾಕಿದ್ದೀನಿ. 4 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವು ರೈಸ್ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇವಾಗ ರೈಸು ಕ್ಲೋಸ್ ಮಾಡೋಣ. ರೈಸಲ್ಲಿ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿ ಲಾಸ್ಟ್ನಲ್ಲಿ ಬಂದು ನಿಂಬೆಹಣ್ಣು ಹಾಕೋಣ. ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಇದಕ್ಕೆ ನಿಂಬೆಹಣ್ಣನ್ನು ಇಟ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಇವಾಗ ನಿಂಬೆಹಣ್ಣು ಹಿಂಡ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡಿದ್ದೀನಿ. ನಿಂಬೆಹಣ್ಣು ಬೇಡ ಅಂತ ಅಂದವರು ಮೊಸರು ಕೂಡ ಹಾಕೋಬೋದು. ಮೊಸರು ಯಾವಾಗ ಹಾಕೋಬೇಕು ಅಂತಂದರೆ ಫ್ರೈ ಮಾಡಬೇಕಾದ್ರೆ ಹಾಕೋಬೇಕು ನೀವು, ಲಾಸ್ಟ್ನಲ್ಲಿ ಹಾಕೋಬಾರ್ದು. ಫ್ರೈ ಮಾಡಬೇಕಾದ್ರೆ ಮೊಸರು ಹಾಕೋಬೇಕು. ನಾನು ನಿಂಬೆಹಣ್ಣು ಹಾಕಿದ್ದೀನಿ. ಇವಾಗ ಇದು 2 ವಿಸಿಲ್ ಬರಲಿ. ರೈಸ್ ಹೇಗಾಗಿದೆ ಅಂತ ತೋರಿಸ್ತೀನಿ. ಇವಾಗ 2 ವಿಸಿಲ್ಗೆ ಹೋಗಿದೆ, ತಣ್ಣಗೆ ಕೂಡ ಆಗಿದೆ. ಓಪನ್ ಮಾಡೋಣ, ರೈಸ್ ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ ರೈಸ್ ಹೀಗೆ ಬಂದಿದೆ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ರೈಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ರೈತ ಜೊತೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ನಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕು, ಕಮೆಂಟ್ಸ್ ಮಾಡಿ. ನಮ್ಮ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.